ವೆಲ್ಕಮ್ ಬ್ಯಾಕ್. ಸಂಪುಟ ಪುನರ್ರಚನೆಗೆ ಸಂಬಂಧಪಟ್ಟಂತೆ ಹಿರಿಯ ಶಾಸಕರು ಪಟ್ಟು ಹಿಡಿದು ಕೂತಿದ್ದಾರೆ. ಮೇ 15ರೊಳಗಡೆ ಸಂಪುಟ ಪುನರ್ರಚನೆ ಮಾಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಸರ್ಕಾರಕ್ಕೆ 3 ವರ್ಷ ತುಂಬುವಂತಹ ಒಳಗಡೆನೆ ನಮಗೆ ಪುನರ್ರಚನೆ ಆಗಬೇಕು ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ ಹಿರಿಯ ಶಾಸಕರು. ಇನ್ನು ಹಿರಿಯ ಶಾಸಕರಿಗೆ ಸಚಿವ ಸ್ಥಾನ ನೀಡಿ ಅಂತ ಬೇಡಿಕೆ ಇಟ್ಟಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಮುಂದೆ ಶಾಸಕರು ಪ್ರಸ್ತಾಪವನ್ನ ಮಾಡ್ತಿದ್ದಾರೆ. ಇತ್ತ ರಾಹುಲ್ ಗಾಂಧಿ ಜೊತೆ ಚರ್ಚೆಯನ್ನ ಮಾಡಿದ ಬಳಿಕ ಸೂಕ್ತ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ. ಸಂಪುಟ ಪುನರ್ರಚನೆಗೆ ಸಂಬಂಧಪಟ್ಟಂತೆ ಹಿರಿಯ ಶಾಸಕರು ಒಂದ್ ಕಡೆ ಪಟ್ಟು ಹಿಡಿದು ಕೂತಿದ್ದಾರೆ. ಇದರ ಜೊತೆಗೆ ಏನು ದೆಹಲಿಯತ್ತ ದಂಡಯಾತ್ರೆಯನ್ನ ಬೆಳೆಸಿದ್ದಾರೆ ಈ ಶಾಸಕರೆಲ್ಲರೂ ಕೂಡ. ನಮಗೆ ಈ ಸಂಪುಟ ಪುನರ್ರಚನೆ ಆಗಬೇಕು, ಮೇ 15ರ ಒಳಗಡೆ ಸಂಪುಟ ಪುನರ್ರಚನೆ ಮಾಡಬೇಕು ಅಂತೇಳಿ ಈಗ ದೆಹಲಿಯತ್ತ ಮುಖ ಮಾಡಿರೋದು. ಸರ್ಕಾರಕ್ಕೆ 3 ವರ್ಷ ತುಂಬುವ ಒಳಗಡೆನೆ ನಮಗೆ ಈ ಸಂಪುಟ ಪುನರ್ರಚನೆ ಆಗಬೇಕು, ಹಿರಿಯ ಶಾಸಕರಿಗೆ ಈಗ ಸಚಿವ ಸ್ಥಾನ ನೀಡಿ ಅಂತ ಹೇಳಿ ಬೇಡಿಕೆಯನ್ನ ಇಟ್ಟಿದ್ದಾರೆ. ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಮುಂದೆ ಶಾಸಕರು ಒಂದು ರೀತಿ ಪ್ರಸ್ತಾಪವನ್ನ ಮಾಡಿದ್ದಾರೆ ಈ ಪುನರ್ರಚನೆ ಸಂಪುಟದ ಬಗ್ಗೆ. ಜೊತೆಗೆ ರಾಹುಲ್ ಗಾಂಧಿ ಜೊತೆ ಚರ್ಚೆಯನ್ನ ಮಾಡಿದ ಬಳಿಕ ನಾವು ಇದರ ಬಗ್ಗೆ ಸೂಕ್ತ ನಿರ್ಧಾರವನ್ನು ತೆಗೆದುಕೊಳ್ತೇವೆ ಅನ್ನೋ ಮಾಹಿತಿಯನ್ನು ಕೂಡ ಈಗ ರವಾನಿಸಿದ್ದಾರೆ. ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿ ನಮ್ಮ ಒತ್ತಾಸೆ ಏನಿದೆ ಅಂತಕ್ಕಂಥದ್ದನ್ನು ಮತ್ತು ನಮ್ಮ ಬೇಡಿಕೆ ಏನಿದೆ ಅಂತಕ್ಕಂಥದ್ದು ಅವ್ರು ಮುಂದೆ ಇಟ್ಟಿದ್ದಾರೆ. ಅವರು ಅತ್ಯಂತ ಸಹಾನುಭೂತಿಯಿಂದ ನಮ್ಮ ಮನವಿಯನ್ನು ಸ್ವೀಕರಿಸಿದ್ದಾರೆ. ಎಲ್ಲೋ ಒಂದು ಕಡೆಗೆ ನಮಗೆ ನ್ಯಾಯವನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಇವತ್ತು ಕೂಡ ನಾವು ಬೇರೆ ಮುಖಂಡಗಳನ್ನು ಕೂಡ ಇವತ್ತು ನೋಡಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಿದ್ದೀವಿ. ಸದ್ಯದಲ್ಲಿ ಪಾರ್ಲಿಮೆಂಟ್ ಕೂಡ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಅವರ ಟೈಮನ್ನು ಕೂಡ ಕೇಳಿ ಮಾಡಿ ಭೇಟಿ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಸರ್, ಒಂದ್ ಕಡೆ ನೀವು ಇಲ್ಲೇ ಇದ್ದೀರಿ, ಈಗ CM DCM ಕೂಡ ಬರ್ತಿದ್ದಾರೆ ನಾಡಿದ್ದು. ಸೊ ಮುಂದಿನ ಕಾರ್ಯ ಅವ್ರನ್ನು ಇಲ್ಲೇ ಭೇಟಿ ಅವರು ನಾವು ಭೇಟಿ ಆಗ್ತಿದ್ದೀವಿ. ನಾವು CM DCM ಯಾವತ್ತೂ ಕೂಡ ಭೇಟಿ ಆಗ್ತಾ ಇದ್ದೀವಿ. ಅದರ ಏನು ವ್ಯತ್ಯಾಸ ಏನಿಲ್ಲ. ಅವ್ರು ಯಾವಾಗ ಬರ್ತಾರೆ ಕತೆ ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ. ನೋಡೋಣ, ರಾಹುಲ್ ಗಾಂಧಿ ಟ್ರೈ ಮಾಡ್ತೀವಿ, ನೋಡೋಣ. ಈಗ ಯಾಕೆಂದ್ರೆ ಪಾರ್ಲಿಮೆಂಟ್ ಸೆಷನ್ ಇರೋದ್ರಿಂದ ಇಂಪಾರ್ಟೆಂಟ್ ಬಿಲ್ ಪಾರ್ಲಿಮೆಂಟ್ ಮುಂದೆ ಬರೋದ್ರಿಂದ ಎಷ್ಟು ಮಟ್ಟಿಗೆ ನಮಗೆ ಟೈಮ್ ಸಿಗ್ತದೆ ಊರಿಂದ ಬರ್ತಾರೆ ಅಂತ ಕಾಯ್ತಾ ಇದೀವಿ. ಅಂದ್ರೆ ಇಮ್ಮಿಡಿಯೇಟ್ ಅವ್ರು ಭೇಟಿ ಮಾಡ್ತೀವಿ. ನಮ್ಮ ಕೆಲವರು ಇವತ್ತೇ ಸಿಗ್ಬೋದು, ಇನ್ನು ನಾಳೆ ಸಿಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಅದ್ರ ವೇಣುಗೋಪಾಲ್ ಸುರ್ಜೇವಾಲ ಅವರು ಇಬ್ರು ಭೇಟಿ ಮಾಡಿದೆ ಹೊರತಾಗಿ ನಾವು ಬೆಂಗಳೂರಿಗೆ ಹೋಗಲ್ಲ. ನಾವು ಒಂದೇ ಒಂದು ಸುದ್ದಿ ನಿಮ್ಗೆಲ್ಲ ಗೊತ್ತಿದೆ. ಬೇರೆ ಯಾವುದಕ್ಕೂ ನಾವು ತಲೆ ಕೆಡ್ಸೋಲ್ಲ. ನಾವೇನ್ ಪಾರ್ಟಿ ಆಕ್ಟಿವಿಟೀಸ್ ಮಾಡ್ತಾ ಇಲ್ಲ. ನಮ್ಮ ಅಧ್ಯಕ್ಷ ಹೇಳಿದ್ದಾರೆ, ಇದು ನೀವು ಯಾವ ತರ ಪ್ರೆಸ್ಗೆ ಹೋಗಿ ಅದು ಇದು ಮಾತಾಡ್ಬಿಡಿ ಅಂತ. ನಾವೇನು ಮಾತಾಡ್ತಾ ಇಲ್ಲ. ಪಾರ್ಟಿ ಅಧ್ಯಕ್ಷರು ಹೇಳಿದ ಪ್ರಕಾರ ನಾವು ನಮ್ಮ ಲಿಮಿಟ್ ಇಟ್ಕೊಂಡಿದ್ವಿ. ನಾವು ಲಕ್ಷ್ಮಣ ರೇಖೆ ಹಾಕೊಂಡಿದ್ವಿ. ಪಾರ್ಟಿ ವಿರುದ್ಧ ಆಗ್ಲಿ ನಾಯಕರ ವಿರುದ್ಧ ಆಗ್ಲಿ ನಾವೇನು ಮಾತಾಡಕ್ಕೆ ಬಂದಿಲ್ಲ. ನಾವು ಬಂದಿರೋದೇ ಒಂದೇ ಒಂದು ಪಾಯಿಂಟ್ ಅಂತಂದ್ರೆ ರೀಶಫಲ್ ಮಾಡಿ ನಮ್ಗೆಲ್ಲ ನಾವು ಸೀನಿಯರ್ ಇದ್ದೀವಿ. ಎಲ್ಲ ಈಗಿರೋ ಮಿನಿಸ್ಟರ್ 4 ಸಲ 5 ಸಲ ಆಗಿರೋ ಅವರೇ ಇದ್ದಾರೆ, ಕಂಟಿನ್ಯೂ ಅಂತಾರೆ. ನಮಗೆ ಚಾನ್ಸೇ ಕೊಟ್ಟಿಲ್ಲ. ಆದ್ರೆ ನಮಗೂ ಒಂದು ಚಾನ್ಸ್ ಕೊಡಿ. ಈಗಾಗಲೇ 2 ವರ್ಷ ಕೇಳಿದ್ರಿ, 3 ವರ್ಷ ಆಗೋಯ್ತು. 3 ವರ್ಷ ಯಾಕಾಯ್ತು ಅಂತ ನಿಮ್ಗೆಲ್ಲ ಗೊತ್ತಿದೆ. ಬೇರೆ ಬೇರೆ ರಾಜ್ಯಕ್ಕೆ ಚುನಾವಣೆ ಬಂದು ನಮ್ಮ ಸ್ಟೇಟ್ ಕೂಡ 2 ಉಪಚುನಾವಣೆ ಬಂದು ಅದಕ್ಕೋಸ್ಕರ ತಡ ಆಗಿದೆ. ಈಗಾಗಲೇ 3 ವರ್ಷ ಆಯ್ತು. ಕೊನೆಗೆ 2 ವರ್ಷ ನಾವು ನಮ್ಗೆಲ್ಲ ಅಧಿಕಾರಕ್ಕೆ ಜೊತೆಗೆ ಏರಕ್ಕೆ ನಮ್ಗೆ ಅವಕಾಶ ಕೊಡಿ ಅಂತ ಕೇಳ್ತೀವಿ. ಊರಿಂದ ಬರ್ತಾರೆ ಅಂತ ಕಾಯ್ತಾ ಇದೀವಿ. ನೋಡಿ, ಈಗ ರಾಹುಲ್ ಗಾಂಧಿ ಜೊತೆ ಚರ್ಚೆಯನ್ನು ಮಾಡಿದ ಬಳಿಕ ಸೂಕ್ತ ನಿರ್ಧಾರವನ್ನ ನೀಡ್ತೇವೆ. ಇದಕ್ಕೆ ಸಂಬಂಧಪಟ್ಟಂತೆ ಏನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಂದೆ ಪ್ರಸ್ತಾಪವನ್ನ ಮಾಡಿದ್ದಾರೆ. ಹಿರಿಯ ಶಾಸಕರಿಗೆ ಈ ಒಂದು ಪುನರ್ರಚನೆ ಸಂಪುಟ ಸಂಬಂಧಪಟ್ಟಂತೆ ನೀವು ಕೊಡಬೇಕು, ಯಾಕಂದ್ರೆ ಸರ್ಕಾರಕ್ಕೆ ಇನ್ನೇನು 3 ವರ್ಷ ತುಂಬುವಂಥ ಟೈಮು ಇದೆ. ಆ 3 ವರ್ಷ ತುಂಬೋದ್ರ ಒಳಗಡೆನೆ ನಮಗೆ ಇದೊಂದು ಮಾಡಿಕೊಡಿ ಅಂತೇಳಿ ಈಗ ಬೇಡಿಕೆಯನ್ನು ಇಟ್ಟಿದ್ದಾರೆ.
ಸ್ವಲ್ಪ ಸೈಡ್ ತಗೊಂಡ್ಬಿಡಿ ಎಲ್ಲರೂ ಕ್ಲೀನಾಗಿ. ಸರ್ ಒಂದು ನಿಮಿಷ. ಸ್ವಲ್ಪ ಸೈಡ್ ಓದಿ ಅತ್ಯುನ್ನತ ಮಟ್ಟದಲ್ಲಿ ತೇರ್ಗಡೆ ಆಗ್ತಾರೆ. ಅವರ ಪ್ರತಿಭೆಯನ್ನು ದೊಡ್ಡ ಪ್ರತಿಭೆಯನ್ನು ಇಟ್ಟಿದ್ದಾರೆ.